ಏನು ಬಿಡದಿ ಬೈರಮಂಗಲ ಭಾಗದ ಭೂ ಸ್ವಾಧೀನ ಪ್ರಕ್ರಿಯೆ ITCT ಮಾಡಲಿಕ್ಕೆ ಪ್ರಾಥಮಿಕ ಅಧಿಸೂಚನೆಯನ್ನ 2025ರಲ್ಲಿ ಇದೇ ಡಿಸಿಗಳು ಹೊರಡಿಸ್ತಾರೆ. ಸರ್ಕಾರ, ರಾಜ್ಯ ಸರ್ಕಾರ ಡಿಸಿಗಳ ಮೂಲಕ ಹೊರಡಿಸ್ತಾರೆ. ಅಧಿಸೂಚನೆಯನ್ನ ಹೊರಡಿಸಿದಂತ ಸಂದರ್ಭದಲ್ಲಿ ಆ ಅಧಿಸೂಚನೆ ಹೊರಡಿಸೋಕ್ಕಿಂತ ಮುಂದೆ 3-4 ತಿಂಗಳ ಅವಧಿನಲ್ಲಿ ಒಂದಷ್ಟು ಜಮೀನುಗಳನ್ನ ಜಿಲ್ಲಾಧಿಕಾರಿಗಳ ತಮ್ಮನ ಹೆಸರಿನಲ್ಲಿ, ಏನು ವಿಜೇತ್ ಜೀವಿ ಅಂತಕ್ಕಂಥ ಹೆಸರಿನಲ್ಲಿ ಸುಮಾರು 4.5 ಎಕರೆ 4.25 ಎಕರೆನ ಬೈರಮಂಗಲ ಬಿಡದಿ ಭಾಗದ ಸರ್ವೆ ನಂಬರ್ಗಳಲ್ಲಿ ಖರೀದಿಯನ್ನ ಮಾಡಿಸ್ತಾರೆ. ಅಧಿಸೂಚನೆ ಹೊರಡಿಸೋದು 3 ತಿಂಗಳು 4 ತಿಂಗಳ ಹಿಂದೆ ಈ ಜಮೀನನ್ನ ಅವ್ರ ತಮ್ಮನ ಹೆಸರಿನಲ್ಲಿ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಅಧಿಕಾರ ದುರುಪಯೋಗ ನಡೆದಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಡಿಸಿ ಅವರ ವಿರುದ್ಧ ಒಂದು ತನಿಖೆಯನ್ನ ಮಾಡಲೇಬೇಕಾಗುತ್ತೆ. ಈ ಜಿಲ್ಲಾಧಿಕಾರಿಗಳು ತಮ್ಮನ ಹೆಸರಲ್ಲಿ ಒಬ್ಬನ ಹೆಸರಲ್ಲೇ ಮಾತ್ರ ನೀವು ಖರೀದಿ ಮಾಡಿಲ್ಲ, ನನಗೆ ಸಂಶಯ ಇದೆ. ಈಗಾಗಲೇ ಮೊನ್ನೆ ಮಂಜು ಅವರು ಕೂಡ ಒಂದಷ್ಟು ದಾಖಲೆ ಇದಾವೆ ಅಂತ ಹೇಳಿದ್ರು. ಆ ದಾಖಲೆ ಕೊಟ್ಟರೋ ಕೊಟ್ಟಿಲ್ವೋ ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದಷ್ಟು ಈಗ 4.5 ಎಕರೆ ಅವ್ರ ತಮ್ಮನ ಹೆಸರಲ್ಲಿ ಇರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ, ಪಾಣಿ ತಗೊಂಡಿದ್ದೀನಿ. EC ಟ್ರಾನ್ಸಾಕ್ಷನ್ ಏನಾಗಿದೆ 100% ಅವ್ರ ತಮ್ಮನ ಹೆಸರಲ್ಲಿ ಆಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಅವ್ರ ತಮ್ಮನ ಹೆಸರು ಅಲ್ದೇನೆ ಇನ್ನು ಅವ್ರ ಸ್ನೇಹಿತರುಗಳು, ಅವ್ರ ಕ್ಲಾಸ್ಮೇಟ್ಸ್, ಅವ್ರ ಸಂಬಂಧಿಕರು ಒಂದಷ್ಟು ಜನದ ಹೆಸರಿನಲ್ಲೂ ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರ ಈ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕಾರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದಕ್ಕೆ ಸರ್ಕಾರ ತನಿಖೆಯನ್ನ ಮಾಡಿ ಇದು ಬಯಲಿಗೆ ಬರಬೇಕು. ಯಾರೇ ಮಾಡಿದ್ರು ಕೂಡ ಇದು ತಪ್ಪು. ಇದು ಯಾಕಂದ್ರೆ ಜಿಲ್ಲಾಧಿಕಾರಿನ ನಾವ್ ಇಟ್ಕೊಂಡಿರೋದು ರಿಯಲ್ ಎಸ್ಟೇಟ್ ಮಾಡಿ ಅಂತಾನೆ ಈ ಜಿಲ್ಲಾಧಿಕಾರಿನ ಇಟ್ಕೊಂಡಿರೋದು. ಅಧಿಸೂಚನೆ ಹೊರಡಿಸೋದು 3-4 ತಿಂಗಳ ಹಿಂದೆ ನೀವು ಇಷ್ಟು ಜಮೀನನ್ನ ಖರೀದಿ ಮಾಡ್ತೀರಿ ಅಂತಂದ್ರೆ 6 ಕಾಸು 3 ಕಾಸು ಕೊಟ್ಟು ಖರೀದಿ ಮಾಡ್ತಿರ್ತಕ್ಕಂಥ ಜಮೀನಿದು. ಏನು ರೈತರಿಗೆ ಏನು ಪೂರ್ಣ ಪ್ರಮಾಣದ ಇವತ್ತೇನು 2 ಕೋಟಿ 3 ಕೋಟಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾರೆ, ಹಣವನ್ನ ಸಂದಾಯ ಮಾಡಿಲ್ಲ. ಸುಮಾರು ಲಕ್ಷಗಟ್ಟಲೆ, ಬರೀ 1000 ಗಟ್ಟಲೆ ಹಣವನ್ನ ಕೊಟ್ಟು ಖರೀದಿ ಮಾಡತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಆ ಕಾರಣದಿಂದ ಇದು ಸಮಗ್ರವಾಗಿ ತನಿಖೆ ಆಗ್ಬೇಕು. 2026 ಜನವರಿ ತಿಂಗಳಲ್ಲಿ 26ನೇ ತಾರೀಕು ಇವರಿಗೆ ಮುಂಬಡ್ತಿ ಸಿಗುತ್ತೆ ಹುದ್ದೆಗೆ. ಆದ್ರೂ ಕೂಡ ಇವರು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಇವರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಬಿಡದಿ ಭಾಗದಲ್ಲಿ. ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೇಕು. ಇದ್ರ ಜೊತೆಗೆ ಒಂದಷ್ಟು ರಾಜಕಾರಣಿಗಳ ಚೇಲಾಗಳ ಅವ್ರಿಗೂ ಕೂಡ ಈಗ 2600 ಎಕರೆ ಇದ್ದಂತ ಅಧಿಸೂಚನೆ ಹೊರಡಿಸಂತ ಸಂದರ್ಭದಲ್ಲಿ 2600 ಎಕರೆ ಅಂತ ತೋರಿಸ್ತೀರಿ ಸರ್ಕಾರಿ ಭೂಮಿಯನ್ನ. ಇವತ್ತು 750 ಎಕರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಮಿಕ್ಕಿದ ಜಮೀನು ಎಲ್ಲಿ ಹೋಯ್ತು? ಇದೆಲ್ಲವೂ ಕೂಡ ರಾಜಕಾರಣಿಗಳ ಹಿಂಬಾಲಕರಿಗೆ ಇದೇ ಜಿಲ್ಲಾಧಿಕಾರಿ, ಇದೇ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಮಾಡ್ಕೊಂಡು AC ಮತ್ತೆ ತಹಸೀಲ್ದಾರ್ಗಳೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಇದು ಸಮಗ್ರವಾಗಿ ತನಿಖೆ ಆಗ್ಬೇಕು. ಇದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳನ್ನ ಸಮಿತಿಯನ್ನ ಮಾಡಿ, ಇಲ್ಲ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳ ಸಮಿತಿಯನ್ನ ಮಾಡಿ ತನಿಖೆ ಮಾಡಿದಾಗ ಖಂಡಿತವಾಗ್ಲೂ ಬೆಳಕಿಗೆ ಬರುತ್ತೆ. ಇನ್ನೊಂದು ನಾನು ಸರ್ಕಾರಕ್ಕೆ ಮತ್ತೆ ಈ ಚೀಫ್ ಸೆಕ್ರೆಟರಿ ಅವರಿಗೆ ಸದ್ಯದಲ್ಲೇ ನಾವು ಈಗ ಕಾಲಾವಕಾಶವನ್ನ ಕೇಳಿದ್ದೇವೆ. ಈ ಪ್ರಕರಣದಲ್ಲಿ ಚೀಫ್ ಸೆಕ್ರೆಟರಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ದೂರನ್ನ ಕೊಡ್ತಾ ಇದ್ದೇವೆ. ಈ ವಾರದಲ್ಲೇ ಕೊಡ್ತೀವಿ, ನಮ್ಗೆ ಇನ್ನು ಕಾಲಾವಕಾಶ ಕೊಟ್ಟಿಲ್ಲ. ಈ ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರ, ಈಗ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಕೂಡಲೇ ಕಡ್ಡಾಯ ರಜೆ ಮೇಲೆ ಜಿಲ್ಲಾಧಿಕಾರಿಗಳನ್ನ ಕಳಿಸ್ಬೇಕು, ಕಳಿಸಿ ತನಿಖೆ ಮಾಡಬೇಕು. ಮತ್ತೆ ಇವರ ಆಸ್ತಿ ಪಾಸ್ತಿಗಳ ವಿವರಗಳನ್ನ ಈಡಿಗೂ ಕೂಡ ದೂರು ಕೊಡ್ತೀವಿ, ನಾವೇ ಕೊಡ್ತೀವಿ ದೂರನ್ನ. ಈ ಜಿಲ್ಲಾಧಿಕಾರಿಗಳ ಮೇಲೆ ಈಡಿಗೂ ಕೂಡ ದೂರನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಈ ಜಿಲ್ಲಾಧಿಕಾರಿ ಜನಸೇವೆ ಮಾಡ್ಲಿಕ್ಕೆ ರಾಮನಗರಕ್ಕೆ ಬಂದಿಲ್ಲ. 144 ಮಾಡಿ ನಮ್ಮ ಹೋರಾಟವನ್ನ ಕಿತ್ಕೊಂಡ್ರು. 144 ಮಾಡಿ ನಮ್ಮ ರೈತರು, ನಮ್ಮ ಮುಖಂಡರುಗಳು, ನಾವ್ ಯಾರೇ ಹೋರಾಟ ಮಾಡಿ, ಯಾಕೆ ಹೋರಾಟಗಾರರಲ್ಲಿ ಹೋಗ್ಬಿಟ್ರೆ, ವಿದ್ಯಾವಂತರು ಬುದ್ಧಿವಂತರಲ್ಲಿ ಹೋಗ್ಬಿಟ್ರೆ ಈ ರೀತಿ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಆಗಲ್ವಲ್ಲ. ಇದೆಲ್ಲ ಬೈರಮಂಗಲ ಬಿಡದಿ ಭಾಗದ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೋಸ್ಕರ ಈ ಜಿಲ್ಲಾಧಿಕಾರಿಗಳು ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ಕೊಂಡು ಶಾಮೀಲಾಗಿದ್ದಾರೆ. ನಾನು ಇನ್ನೊಂದು ತಮ್ಮ ಮೂಲಕ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಏನು ಈ DC ಅವ್ರ ತಮ್ಮ ಮತ್ತೆ ಅವ್ರ ಸಂಬಂಧಿಕರು ಎಲ್ಲ ತನಿಖೆ ಮಾಡಿ ಯಾರ್ಯಾರು ಈ ಜಮೀನನ್ನ ಅಧಿಸೂಚನೆ ಹೊರಡಿಸಕ್ ಮುಂದೆ ತೆಗೆದುಕೊಂಡಿದಾರಲ್ಲ, ಇವರಾಗಿರ್ಬೋದು, ರಾಜಕೀಯ ಪುಡಾರಿಗಳಾಗಿರ್ಬೋದು, ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು, ಅವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಿ ಮುಟ್ಕೋಲ್ ಹಾಕೊಂಡು ಮೂಲ ವಾರಸುದಾರರಿಗೆ ನೀವೇನಾದ್ರೂ ಈ ಪ್ರಾಜೆಕ್ಟ್ ಅನ್ನ ಮಾಡೇ ತಿರ್ತೀವಿ ಅಂತ ಹೇಳಿದ್ರೆ ಅನುದಾನವನ್ನ, ಅದಕ್ಕೆ ಸಿಗ್ತಕ್ಕಂಥ ಹಣವನ್ನ ಮೂಲ ವಾರಸುದಾರರಿಗೆ ಕೊಡ್ಬೇಕೆ ಹೊರತು ಇವ್ರು ಯಾರಿಗೂ ಕೊಡ್ಲಿಕ್ಕೆ ಹಕ್ಕಿಲ್ಲ. ಇವರೆಲ್ಲ ಕಾನೂನನ್ನ, ಜಿಲ್ಲಾಧಿಕಾರಿಗಳು ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಮಾಡಿರ್ತಕ್ಕಂಥ ಈ ವ್ಯವಹಾರಗಳಲ್ಲಿ
ನೇರ ಹೊಣೆ ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಎಸಿ ಮತ್ತೆ ತಹಸೀಲ್ದಾರ್ಗಳಾಗಿರ್ತಾರೆ. ಇವರೆಲ್ಲರೂ ಕೂಡ ಕಡ್ಡಾಯದ ರಜೆ ಮೇಲೆ ಕಳಿಸಿ, ಇಲ್ಲ ಸಸ್ಪೆಂಡ್ ಮಾಡಿ, ಏನಾದ್ರೂ ಮಾಡಿ. ಇವ್ರ ಅಧಿಕಾರದಲ್ಲಿ ಇದ್ರೆ ನಿಮ್ಮ ತನಿಖೆಗೆ ಯಾವುದೇ ತರದ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇದನ್ನು ನುಣುಚ್ಕೋತಾರೆ. ಆ ಕಾರಣದಿಂದ ಕೂಡಲೇ ಈ ಜಿಲ್ಲಾಧಿಕಾರಿ ತೊಲಗಬೇಕು. ಬೈರ್ಮಂಗ್ಲ ಬಿಡದಿ ಭಾಗದ ಜನರ ನೆಮ್ಮದಿಯನ್ನು ಕೆಡಿಸಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಜಿಲ್ಲಾಧಿಕಾರಿ ಈ ಕೂಡಲೇ ಹೊರಡಬೇಕು. ಜಿಲ್ಲಾಧಿಕಾರಿ ವಿರುದ್ಧ ಶೀಘ್ರ ಈ ವಾರದೊಳಗಡೆ ಇಡಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಚೀಫ್ ಸೆಕ್ರೆಟರಿಗೆ ಇಷ್ಟೋ ಜನಕ್ಕೂ ಕೂಡ ನಾವು ದೂರನ್ನ ಕೊಡ್ಲಿಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧರಿದ್ದೇವೆ. ನಾವ್ ಯಾವತ್ತೂ ಕೂಡ ಬೈರ್ಮಂಗ್ಲ ಭಾಗದ ರೈತರ ಪರವಾಗಿ ನಾವು ನಿಂತಿದ್ದೇವೆ. ಮುಂದೆ ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಿದ್ರು ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ, ಈ ಭ್ರಷ್ಟ ರಿಯಲ್ ಎಸ್ಟೇಟ್ ಮಾಡಿರ್ತಕ್ಕಂಥ ಡಿಸಿಯನ್ನ ತೊಲಗಿಸೋವರೆಗೂ ಕೂಡ ನಾವು ಬಿಡೋದಿಲ್ಲ. ಯಾಕೆ ಅಂತಂದ ಮೇಲೆ ನಾನು ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. ಕುಮಾರಸ್ವಾಮಿ ಅವರೊಂದು ಮಾತು ಹೇಳ್ತಾರೆ, ಡಿಸಿ ಅವರು ನನ್ನ ಫೋನ್ನೇ ಎತ್ತೋದಿಲ್ಲ ಅಂತ. ಡಿಸಿ ಎಷ್ಟು ದುರಾಂಕಾರಿ ಡಿಸಿ, ನನ್ನ ಫೋನ್ ಎತ್ತೋದಿಲ್ಲ. ಕೇಂದ್ರ ಸಚಿವರು ಅವ್ರ ಫೋನ್ ಎತ್ತೋದಿಲ್ಲ. ನೀವು ಕೇಂದ್ರ ಸಚಿವರಾಗಿ ಏನ್ ಮಾಡ್ತಾ ಇದ್ರಿ? ನಿಮ್ಮ ಕೇಂದ್ರ ಸರ್ಕಾರದ ಅಡಿನಲ್ಲೇ ಬರ್ತಕ್ಕಂಥ ಆಫೀಸರ್ಸ್ಗಳಿವರು. ನೀವು ಮನ್ಸು ಮಾಡಿದ್ರೆ ಈ ಜಿಲ್ಲಾಧಿಕಾರಿಗಳನ್ನ ನಾಳೆನೆ ಮನೆ ಕಳಿಸಬಹುದು. ಯಾಕೆ ಮನ್ಸು ಮಾಡ್ತಾ ಇಲ್ಲ? ಕೂಡಲೇ ಈ ಜಿಲ್ಲಾಧಿಕಾರಿಗಳನ್ನ ತಲೆದಂಡವನ್ನ ಮಾಡಿ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು ಸಿದ್ದರಾಮಯ್ಯನವರು. ನೀವೇನಾದ್ರೂ ರೈತ ಪರವಾಗಿ ಏನಾದ್ರು ಇದೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ, ಈ ರಿಯಲ್ ಎಸ್ಟೇಟ್ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಯನ್ನ ಎಲ್ಲಾ ದಾಖಲೆಗಳನ್ನ, ಇನ್ನೂ ಒಂದಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದೀವಿ. ಈಗ ಜಿಲ್ಲಾಧಿಕಾರಿಗಳ ತಮ್ಮನ ಹೆಸರಲ್ಲಿ ಇರ್ತಕ್ಕಂಥ ದಾಖಲಾತಿಗಳು ನಮ್ಮ ಹತ್ರ ಇದಾವೆ. ಇನ್ನು ಅವರ ಸಹಪಾಠಿಗಳು, ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವ್ರ ಕ್ಲಾಸ್ಮೇಟ್ಸ್, ಅವ್ರ ಬ್ಯಾಚ್ಮೇಟ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ರಿಯಲ್ ದುಡ್ಡು ಇನ್ವೆಸ್ಟ್ ಮಾಡಿಸಿದ್ದಾರೆ ಇವರು ಜಿಲ್ಲಾಧಿಕಾರಿ. ನೀನು ಜಿಲ್ಲಾಧಿಕಾರಿ ಆಗಕ್ಕೆ ನೀನು ಅನ್ಫಿಟ್. ನೀನು ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.